ಕನಿಕಲಮ್ಮ ಚೌಡೇಶ್ವರಿ ಬಂಗಾರು ಬೆಟ್ಟದಲ್ಲಿ ಭಕ್ತರಿಂದ ಅದ್ಧೂರಿ ದೀಪೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನರಸಾಪುರದಲ್ಲಿರುವ ಬಂಗಾರು ಬೆಟ್ಟ. ಮುಜರಾಯಿ ಇಲಾಖೆಯ ದೇವರಗುಡಿಯ ಬೆಟ್ಟದಲ್ಲಿ ಕ್ವಾರಿಗಳಿಗೆ ಅನುಮತಿ. ಸರ್ಕಾರದ ವಿರುದ್ಧ ಭಕ್ತರ ಆಕ್ರೋಶ. ಚಿಂತಾಮಣಿ ತಾಲೂಕಿನ ಕೋಟೆಗಲ್ ಗ್ರಾಮ ಪಂಚಾಯಿತಿಗೆ ಸೇರಿದ ನರಸಾಪುರದ ಬಳಿ ಇರುವ ಚೌಡೇಶ್ವರಿ ಕನಿಕಲಮ್ಮ ಬಂಗಾರು ಬೆಟ್ಟದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಿದರು. ಈ ವೇಳೆ ನರಸಾಪುರ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಪುರಾತನವಾದ ಚೌಡೇಶ್ವರಿ ಕನಿಕಲಮ್ಮ ಗುಡಿ ಬೆಟ್ಟ ಮುಜರಾಯಿ ಇಲಾಖೆಗೆ ಸೇರಿದ್ದು, ಬೆಟ್ಟದ ಸುತ್ತಲೂ ಕೆರೆಗಳು, ಉತ್ತಮ ಪರಿಸರ, ಕಾಡಿನಲ್ಲಿ ಜೀವಿಸುವ ಪ್ರಾಣಿಗಳು ವಾಸಿಸುತ್ತಿವೆ ಹಾಗೂ ಕೆಲವು ರೈತಾಪಿ ಜನಾಂಗ ಉಪಕಸುಬಿಗಾಗಿ ಕುರಿ, ಮೇಕೆ, ದನಕರುಗಳನ್ನ ಮೇಯಿಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಈ ಪ್ರಕೃತಿ ಮಡಿಲಿಗೆ ಸೇಫರ್ ಝೋನ್ ಎಂದು ಸರ್ಕಾರ ನಿಗದಿ ಮಾಡಿ 2 ಕ್ವಾರಿಗಳನ್ನು ನಡೆಸಲು ಅನುಮತಿ ನೀಡಿರುವುದು ಸರಿಯಲ್ಲ ಎಂದು ಅವರು ಕ್ವಾರಿಗಳನ್ನು ನಡೆಸಲಿ, ಆದರೆ ನಮ್ಮ ಗ್ರಾಮಗಳ ಜನರು ವಾಸ ಮಾಡಲು ಬೇರೆ ಕಡೆ ಯೋಗ್ಯವಾದ ಜಮೀನು ಮನೆಗಳನ್ನ ಕೊಟ್ಟು ಸರ್ಕಾರ ಕ್ವಾರಿಗಳನ್ನು ನಡೆಸಿಕೊಳ್ಳಲಿ ಎಂದು ಒತ್ತಾಯಿಸಿದರು. ಇನ್ನು ಮುಜರಾಯಿ ಇಲಾಖೆಗೆ ಸೇರಿದ ಈ ಬೆಟ್ಟದಲ್ಲಿರುವ ಗುಡಿಯನ್ನು ಸರ್ಕಾರ ಅಭಿವೃದ್ಧಿಪಡಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಧಾವಿಸಿ ದೇವಾಲಯಗಳನ್ನು ಉಳಿಸಬೇಕು ಎಂದು ಮನವಿ ಮಾಡಿದರು. ಹಿಂದಿನ ಕಾಲದಲ್ಲಿ ಮಳೆಯು ಬಾರದ ಸಮಯದಲ್ಲಿ ಪೂರ್ವಿಕರು ಕನಿಕಲಮ್ಮ ಹಾಗೂ ಚೌಡೇಶ್ವರಿಗೆ ಹರಕೆ ಹೊತ್ತು ಬೇಡಿಕೊಂಡರೆ ಮಳೆ ಬರುತ್ತಿತ್ತು ಎಂಬ ಪ್ರತೀತಿಯೂ ಇದೆ ಎಂದರು. ಇಲ್ಲಿನ ದೇವರ ಮಹಿಮೆ ಸಾಕಷ್ಟು ಇದ್ದು, ಬೇಡಿದರೆ ಇಷ್ಟಾರ್ಥಗಳು ಈಡೇರುತ್ತವೆ. ಆದ್ದರಿಂದ ಪ್ರತಿ ವರ್ಷವೂ ದೇವತೆಗಳಿಗೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನರಸಾಪುರ, ಕೋಟಗಲ್, ಸುಜ್ಜನಹಳ್ಳಿ, ಕುರ್ಮಾಲಹಳ್ಳಿ, ಆನಕಲ್, ಕೆ. ರಾಗುಕುಟ್ಟಹಳ್ಳಿ, ದೊಡ್ಡಹಳ್ಳಿ, ಜಗತ್ತನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ವರದಿ ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ನಮಸ್ಕಾರ, ನಮ್ಮ ಹೆಸರು ಸುನೀಲ್ ಅಂತ. ನರಸಾಪುರ ಗ್ರಾಮ, ಕೋಟಗಲ್ ಪಂಚಾಯತಿ, ಚಿಂತಾಮಣಿ ತಾಲೂಕು. ಈ ಊರು ಸುಮಾರು ನಮ್ಮ ಚಿಂತಾಮಣಿ ಕಮರ್ಷಿಯಲ್ ಟೌನ್, ಒಂದು 11 ಕಿಲೋಮೀಟರ್ಸ್ ಇರುತ್ತೆ. ಇಲ್ಲಿ ಬಂದು ಇದೇನು ಗೊತ್ತಾ, ನಮ್ಮ ಊರಿನ ಪುರಾತನ ಕಾಲದ ದೇವಸ್ಥಾನ. ಇದು ಬಂದು ಕನಿಕಲಮ್ಮ ಅಂತ ನಮ್ಮ ಲೋಕಲ್ ಭಾಷೆಯಲ್ಲಿ ಕರೀತಾರೆ. ಕನಕಪರಮೇಶ್ವರಿ ಚೌಡೇಶ್ವರಿ ಟೆಂಪಲ್ ಅಂತ. ಇದೇನಂದರೆ ನಾನು ಜಾಸ್ತಿ ಹೊತ್ತು ಹೇಳಲ್ಲ. ಇದು ಬಂದು ಇಲ್ಲಿ ಸುಮಾರು ಒಂದು ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಹಿಂದಗಡೆ ನಮ್ಮ ತಾತ ಮುತ್ತಾತರ ಕಾಲದಿಂದ ಒಂದು 25 ವರ್ಷ 30 ವರ್ಷ ಅವ್ರ ಕಾಲದಲ್ಲೇ ದೇವಸ್ಥಾನಕ್ಕೆ ಜಾಸ್ತಿ ಒಂದು ಭಕ್ತಿ ಜಾಸ್ತಿ ಇತ್ತು. ಅವಾಗ ಮಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ಇಲ್ಲಿ ಬಂದು ನಮ್ಮ ತಾತ ಮುತ್ತಾತರು ಬೇಡ್ಕೊಂಡ್ರೆ ಮಳೆ ಬರೋ ಕಂಡೀಷನ್ ಇತ್ತು. ಅಷ್ಟು ಭಕ್ತಿ ಜಾಗನಿದು. ಇತ್ತೀಚಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಅವರಿಗೆ ದುಡ್ಡು ಬೇಕು ಅನ್ನೋ ಇಚ್ಛಾಶಕ್ತಿಯಿಂದ ಇಲ್ಲೆಲ್ಲ ಕ್ವಾರಿಗಳಿಗೆ ಪರ್ಮಿಷನ್ ಕೊಟ್ಕೊಂಡು ಪುರಾತನ ಕಾಲದ ದೇವಸ್ಥಾನ ಏನೂ ಅವ್ರಿಗೆ ಗಮನ ಇಲ್ದಿರ ಎಲ್ಲ ಕಂಪ್ಲೀಟ್ ನಾಶ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಕುರಿ ಮೇಯಿಸೋರ್ಗಾಗಲ್ಲ, ಏನಾಗಲ್ಲ. ನಾವು ಊರುಗಳಲ್ಲಿ ಜನಗಳು ಇರೋಕ್ಕಾಗಲ್ಲ. ಮನೆಗಳಲ್ಲಿ ಇವರು ಕ್ವಾರಿಯವ್ರು ಬಂದು ಅದು ಬಾಂಬ್ ಎಲ್ಲ ಇಡ್ತಾರಲ್ಲ, ಬ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಊರಲ್ಲಿ ಯಾರು ಜನಗಳು ಇರೋಕ್ಕಾಗಲ್ಲ. ಸುತ್ತಮುತ್ತಲು ಏನು ಬೆಳೆ ಆಗಲ್ಲ. ಇಲ್ಲಿರೋ ಜನಗಳೆಲ್ಲ ಕಂಪ್ಲೀಟ್ ಫಾರ್ಮರ್ಸ್, ಎಲ್ಲ ಅಗ್ರಿಕಲ್ಚರ್ ಬೇಸ್ಡ್ ಇರೋದಿಲ್ಲ. ಈ ಥರ ಮಾಡಿದ್ರೆ ಅವ್ರಿಗೆ ಏನು ಫಾರ್ಮಿಂಗ್ ಏನು ಯೂಸ್ ಆಗ್ತಾ ಇಲ್ಲ. ನಾವು ಒಂದೇ ಸರ್ಕಾರ ಕೇಳ್ಕೊಳೋದೇನೆಂದರೆ, ದಯವಿಟ್ಟು ಇದಾಗಿದೆ ಇನ್ಮೇಲೆ ಅವರು ಸೇಫ್ಟಿ ಮೆಜರ್ಸ್ ತಗೊಂಡು ಈ ಕ್ರಷರ್ನ ಸ್ಟಾಪ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮಂಥ ಯುವಕರನ್ನ ಬೆಳೆಸಬೇಕು ನಾವು. ಯಾಕಂದರೆ ಏನೋ ಒಂದು ಆಸೆ ಇರುತ್ತೆ ನಮಗೆ. ನಾವು ಇಲ್ಲಿಂದ ಬಿಟ್ಟು ಎಲ್ಲೋ ಹೋಗಿ ಕೆಲಸ ಮಾಡ್ತೀವಿ. ನಮ್ಮ ಜಾಗ ಬಿಟ್ಟು ನಾವು ಬೇರೆ ಕಡೆ ಹೋಗೋಕ್ಕಿಂತ ಇಲ್ಲೇ ಇದ್ದು ನಾವು ಏನೋ ಮಾಡಿಕೊಂಡು ಇಂಪ್ರೂವ್ ಆಗಬೇಕಂತ ಆಸೆ ಇರುತ್ತೆ. ಅದರಿಂದ ಸರ್ಕಾರಕ್ಕೆ ಏನು ಹೇಳ್ತದೆ ಅಂತೆ, ಆಗಿರೋದಾಗಿದೆ. ಇನ್ಮೇಲೆ ಕ್ರಷರ್ಗೆ ಸೇಫ್ಟಿ ಮೆಜರ್ಸ್ ಕೊಟ್ಟು ಅವ್ರಿಗೆ ಏನೋ ಆಗದಿರೋ ಸ್ಟಾಪ್ ಮಾಡಿ ದೇವಸ್ಥಾನ ಡೆವಲಪ್ ಮಾಡಿ ನಮ್ಮ ಜಾಗ ನಮ್ಗೆ ಉಳಿಸ್ಕೊಡ್ಬೇಕು, ನಮ್ಮೂರು ನಮಗೆ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ನಮ್ಮ ಶಾಸಕರಾದ ಸಚಿವರಿಗೆ ನಾವು ಒಂದು ವಿನಂತಿ ಮಾಡ್ತೀವಿ, ದಯವಿಟ್ಟು ಕೇಳಿ ಸರ್, ಈ ಥರ ನಮಗೆ ಅನುಕೂಲ ಮಾಡಿಕೊಡಿ. ಇನ್ಮೇಲೆ ಅಟ್ಲೀಸ್ಟ್ ಇಲ್ಲಿ ಎಲ್ಲ ಏನು ಆಗದಿರೋ ದೇವಸ್ಥಾನಕ್ಕೆ ಬೆಳೆಯೋಕ್ಕೆ ದಾರಿ ಕೊಟ್ಟು ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೀನಿ, ನರಸಾಪುರ ಗ್ರಾಮ. ನನ್ನ ಹೆಸರು ವೆಂಕಟರಮಣಪ್ಪ ಅಂತ. ಇನ್ನು ತಾತ ಮುತ್ತಾತದಿಂದ ಇಲ್ಲಿ ದೇವರನ್ನು ನಡೆಸ್ಕೊಂಡು ದೊಡ್ಡ ಮಳೆ ಬರದೆ ಹೋದರೆ ಊರ ಮುಂದೆ ಬಂದು ಏನಮ್ಮ ಕನಿಕಲಮ್ಮ ಮಳೆ ಬರಲಿಲ್ಲ ನಮಗೆ ಅಂತ ಹೇಳಿದರೆ, ಆವಾಗ ಆ ಕಾಲದಲ್ಲಿ ನಮ್ಗೆ ಇಷ್ಟು ವಯಸ್ಸಿಗೆ ಕೂಡ ಈ ದೇವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಯಾರೂ ಇಲ್ಲ. DC ಸಾಹೇಬ್ರಿಗೆ ಕೊಟ್ಟಿದ್ದೀವಿ, AC ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ ಪತ್ರಗಳು. ಎಲ್ಲ ಕ್ವಾರಿಗಳು ಮಾಡಿದ್ದಾರೆ, 9-10 ಕ್ವಾರಿಗಳು ಮಾಡಿದ್ದಾರೆ. DC AC ಅಡಿಷನಲ್ DC ಬಂದಿದ್ರೆ ಅವರು ಇದ್ದಾರೆ ಅಂತ. ಇದು ಮಂಡೂರು ಕಟ್ಟಿದ ದೇವಸ್ಥಾನ ಇದು, ಆ ಕಾಲದಲ್ಲಿ ಕಟ್ಟಿರೋದು. ಈ ಕಾಲ ನಾವು ಪೂಜೆ ನಡೆಸ್ಕೊಂಡು ನಮ್ಮ ದೊಡ್ಡವರು ಪೂಜೆ ನಡೆಸ್ಕೊಂಡು ಬರ್ತಿದ್ರು.
ಸುತ್ತಮುತ್ತ ಹಳ್ಳಿಯವರು ಎಲ್ಲ ಒಂದು 15 ಹಳ್ಳಿ ಒಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಿನಕ್ಕೆ ಪೊಟ್ಲಿಗಳು ಇದು ಇಲ್ಲೇ ಊಟ ಆಗ್ದು ಹೋಗ್ತಾ ಇದ್ದಾರೆ. ಕರೆಂಟ್ ಇಲ್ಲ. ತಹಸೀಲ್ದಾರ್ ಕೊಟ್ಟರು ತಹಸೀಲ್ದಾರು ಏನೂ ಗಮನಕ್ಕೆ ತರಲಿಲ್ಲ. DC ಕೊಟ್ಟಿದ್ದೇವೆ, AC ಕೊಟ್ಟಿದ್ದೇವೆ, ಭೂಗಣಿ ಸಚಿವರಿಗೆ ಕೊಟ್ಟಿದ್ದೇವೆ. ಎಲ್ಲರಿಗೂ ಕೊಟ್ಟಿರೋ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದೆ. ಈ ಫೋಟೋ ಸಮೇತ ತೆಗೆದಿದ್ದೀನಿ. ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿಗೆ ಬಂದು ಈಗ ಈ ದಿನದಲ್ಲೇ ಪೂಜೆ ಮಾಡಿಬಿಟ್ಟು ಪೊಟ್ಟಿಗಳು ಒಂದು 5-6 ಪೊಟ್ಲಿಗಳು ಹೊಡೆದು ಊಟ ಹಾಕ್ತಾ ಇದ್ದಾರೆ. ಸುತ್ತ ಹಳ್ಳಿಯವರೆಲ್ಲ ಬಂದು ನಮ್ಮದು ನರಸಾಪುರ ಗ್ರಾಮ. ಇವತ್ತು ಈ ಕನಕಲಮ್ಮ ಚೌಡೇಶ್ವರಮ್ಮ ಮುನಿಯಪ್ಪ ಸ್ವಾಮಿ ಉತ್ಸವ ಮಾಡ್ತಾಯಿದ್ದೀವಿ. ವರ್ಷಕ್ಕೆ 1 ಸಲ 2 ಸಲ ಮಾಡ್ತೀವಿ. ಇಲ್ಲಿ ಇದು ಹೊಲಗಳು ಬಿತ್ತನೆ ಮಾಡಿದಾಗ ಹಸಿ ಬೀಜ ಇಲ್ಲಿ ಬೇಯಿಸ್ಬಿಟ್ಟು ತಿಂದು ಹೋಗ್ತಾರೆ. 1-2-3 ಸಲ ದೀಪೋತ್ಸವ ಮಾಡ್ತಾರೆ. ಅದೇ ರೀತಿ ಇವತ್ತು ಮಾಡಿದ್ದೀವಿ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. 3 ಗ್ರಾಮಸ್ಥರು ಎಲ್ಲರೂ ಸೇರಿದ್ದಾರೆ. ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ವೆಂಕಟಣ್ಣಪ್ಪನ ತಿರುಗಿ ಹಿರಿಯರಾದ ವೆಂಕಟೇಶಪ್ಪನವರು ಮಾತಾಡಿದ್ರು ಈ ದೇವಸ್ಥಾನದ ಬಗ್ಗೆ. ನಾನು ಕೆಲವು ವಿಷಯಗಳು ಮಾತಾಡ್ತೀನಿ. ಇಲ್ಲಿ ಮೊದಲು ಈ ಬಂಡೆ ಮೇಲೆ ಹತ್ತು ಬರ್ತಾಯಿದ್ವಿ ಕೆಳಗಡೆಯಿಂದ. ಆವಾಗ ದಾರಿ ಏನಿಲ್ಲ. ಇವಾಗ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಸ್ವಲ್ಪ ದಾರಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ಸರಿ ಇಲ್ಲ, ದಾರಿ ಇದೆ. ನಮ್ಮ ಇವರು ಶಾಸಕರು ತಹಸೀಲ್ದಾರು ಎಲ್ಲ ಅವ್ರ ಕೋಪ್ರೇಷನಿಂದ ಮೊನ್ನೆ ಕರೆಂಟ್ ಬಂದಿದೆ. KEB ಕೋಪ್ರೇಷನಿಂದ ಇನ್ನೂ ಬಲ್ಪ್ ಹಾಕಿಲ್ಲ, ಹಾಕಬೇಕು. ಈ ರಸ್ತೆಗೆಲ್ಲ ಅವ್ರಿಗೆಲ್ಲ ಡಿಮ್ಯಾಂಡ್ ಮಾಡಿದ್ದೀವಿ. ದೇವಸ್ಥಾನಕ್ಕೂ ಡಿಮ್ಯಾಂಡ್ ಮಾಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ನಿನ್ನೆ ಬಲ್ಪ್ ಎಲ್ಲ ಕೊಟ್ಟಿದ್ದಾರೆ, ಅದು ಹಾಕಿಸ್ಬೇಕು. ಇವತ್ತು ಯಾರೋ ಅವರು ಕೆಲಸದವ್ರು ಬರಲಿಲ್ಲ, ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಇವಾಗ ಸ್ವಲ್ಪ ಅಭಿವೃದ್ಧಿ ಆಗ್ತಾಯಿದೆ. ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರೋದಾಗುತ್ತೆ, ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ನಾವು ಕೇಳೋದು ಅಷ್ಟಷ್ಟು ಮಟ್ಟಿಗೆ ಇದೆ, ಅವರು ಅಷ್ಟಷ್ಟು ಮಟ್ಟಿಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಇವಾಗ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ನಮ್ಮ ಹುಡುಗರೆಲ್ಲ ಯುವಕರು ನಮಗೆಲ್ಲ ಕೋಪ್ರೇಷನ್ ಇದೆ. ಅವರೆಲ್ಲ ಬುದ್ಧಿವಂತರಾಗಿದ್ದಾರೆ, ಓದ್ಕೊಂಡಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಅವರು ಬಂದು ಬೆಂಗಳೂರಲ್ಲಿ ಬೇರೆ ಕಡೆ ಕೆಲಸಗಳು ಮಾಡ್ತಾಯಿದ್ದಾರೆ. ನಮ್ಮ ಸುತ್ತಮುತ್ತ ಗ್ರಾಮಸ್ಥರವರು, ನಮ್ಮೂರಿನವರು ಎಲ್ಲ ಹೋಗಿದ್ದಾರೆ. ಈ ಪ್ರದೇಶದ ಹುಡುಗರೆಲ್ಲ ಬುದ್ಧಿವಂತರಾಗಿ ಅವರು ನಮಗೆ ಇವಾಗ ಕೋಪ್ರೇಷನ್ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಡೆವಲಪ್ಮೆಂಟ್ ಇಲ್ಲ. ಗುಡಿ ಸುಮಾರು ಯಾರೋ ನಮ್ಮ ದೊಡ್ಡವರು, ನಮ್ಮ ತಾತ ಮುತ್ತಾತವರು ಹೇಳೋದೇನೆಂದರೆ ಪಾಂಡವರ ಕಾಲದಲ್ಲಿ ಇದು ಗುಡಿ ಎತ್ತಿರೋದು. ಒಂದೇ ಬಂಡೆ 1.5 ಅಡಿ ಇದೆ ಅದು ಬಂಡೆ. ಒಂದೇ ಬಂಡೆ ಎತ್ತಿದ್ದಾರೆ ಆ ಗುಡಿಗೆಲ್ಲ. ಇವಾಗ ಜನರು ಎತ್ತಕ್ಕಾಗಲ್ಲ. 20 kg ಅಂದರೆ 4 ಜನ ಆದರೂ ಎತ್ತಕ್ಕಾಗಲ್ಲ. ಆ ಥರ ಇದೆ. ಪುರಾತನ ದೇವಸ್ಥಾನವಾಗಿದೆ ಇದು. ಸುಮಾರು ಪಾಂಡವರು ಅಂದರೆ ಎಷ್ಟು ವರ್ಷ ಅಂತ ಹೇಳೋಕ್ಕಾಗಲ್ಲ, ಎಷ್ಟೋ ವರ್ಷ, ಸುಮಾರು ಎಷ್ಟೋ ವರ್ಷ, 100 ವರ್ಷಗಳು. ಆದ್ದರಿಂದ ಈ ಥರ ಇದೆ. ಅದಕ್ಕೆ ಈಗಿರುವಾಗ ಏನಂದರೆ ನಾವು ಮೊದಲಿಂದ ನಮ್ಮ ಏಕತಾನಸಾರ ದೀಪೋತ್ಸವಗಳು, ಪೂಜೆಗಳು, ಹಸಿ ಬೀಜ ಬೇಯಿಸಿ ತಿಂದು ಹೋಗೋದು, ಪಚ್ಚಗಿಂದಲು ಸಮಾರಾಧನೆ ಅಂತಾರೆ ತೆಲುಗಲ್ಲಿ. ಈ ಬಿತ್ತನೆ ಎಲ್ಲ ಆದಮೇಲೆ ಅದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಿರುವಾಗ ಏನಾಗಿದೆ ಅಂದರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಎಲ್ಲ 1 ಎಕರೆ 2 ಎಕರೆ ರೈತರು ಮಾಡ್ತಾಯಿದ್ರು. ಎಲ್ಲ ಎಷ್ಟು ದೊಡ್ಡ ರೈತರು ಅಂದರೂ 2 ಎಕರೆ 3 ಎಕರೆ 4 ಎಕರೆ ಅಂದರೆ ಜಾಸ್ತಿ ಇರೋದು. ಈಗಿರುವಾಗ ಏನಾಗಿದೆ ಅಂದರೆ ನಮ್ಮ ಸರ್ಕಾರದಿಂದ ಏನೋ ಕ್ವಾರಿಗಳಿಗೆ ಇಲ್ಲಿ ಮಂಜೂರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಮಂಜೂರು ಮಾಡಿದರೆ ಇಲ್ಲಿ ಮುಜರಾಯಿ ದೇವಸ್ಥಾನ ಇದೆ. ಸುತ್ತು ಇದೆಲ್ಲ ಬೆಟ್ಟ ಹೊಡೆದ್ಬಿಟ್ರೆ ಸುಮಾರು 20 ಹಳ್ಳಿಗಳಲ್ಲಿ ಬೆಟ್ಟದ ಸುತ್ತೂರ ಇದೆ. ದೊಡ್ಡಲ್ಲಿ, ಶೀಗಲಗುಟ್ಟ, ಕುಮಾರ್ನಲ್ಲಿ, ಸುತ್ತಿನಲ್ಲಿ, ಕೋಟಗಲ್ಲು, ಗೋಣಪಲ್ಲಿ, ಜಗತ್ನಲ್ಲಿ, ತಿಪ್ಪನಲ್ಲಿ, ಉಪ್ಪಾರ್ಲಲ್ಲಿ, ತಿರುಗಿ ವೀರಪ್ಪಲ್ಲಿ, ಗೋಪಾಲಪುರ, ಆದೇಪಲ್ಲಿ, ರಾಗುಟಪಲ್ಲಿ, ವಸಂತಲ್ಲಿ, ಈ ಥರ ಚೌಡದೇನಲ್ಲಿ, ನರಸಾಪುರ, ಸುಮಾರು ಅನಕಲ್ಲು, ಶೆಟ್ಟಲ್ಲಿ 20 ಊರುಗಳಿಂದ ಬಂದು ಇಲ್ಲಿ ಮೇಕೆ ಕುರಿ ಮೇಯಿಸ್ಕೊಂಡು ಈ ಕಾಡಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಬಡವರು ಬಂಡೆ ಸುಟ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾಯಿದ್ದಾರೆ, ಬಂಡೆ ಕೆಲಸ ಮಾಡೋರು. ಈ ಥರ ಇರುವಾಗ ಕ್ವಾರಿಗಳು ಕೊಟ್ಬಿಟ್ರೆ ಇವಾಗ 2 ಕ್ರೆಷರ್ ಆಗಿದೆ. 2 ಕ್ರೆಷರ್ ಆಗಿ ನಮ್ಮ ದಾರಿಗಳು ನೋಡಿದ್ರೆ ಬಾಯಿ ಬಡ್ಕೋಬೇಕು. ಏನೋ ಟಿಪ್ಪರ್ ಬರ್ತಾಯಿದ್ರೆ 2 ವೀಲರ್ ಹೋಗೋಕ್ಕಾಗಲ್ಲ ಸೈಡಲ್ಲಿ. ಇವಾಗ ಹೋಗ್ತಾ ಇರುತ್ತೆ ಟಿಪ್ಪರು, ಆ ಧೂಳು ಎದ್ಬಿಟ್ರೆ ಏನೋ 1/4 ಗಂಟೆ ಧೂಳು ಕೆಳಗೆ ಇಳಿಯಲ್ಲ. ಆ ಥರ ಅರ್ಧ ಗಂಟೆ ಅಲ್ಲೇ ಸೈಡ್ಗೆ ಹೋಗ್ಬೇಕಾಗುತ್ತೆ ಸರ್. ಸಾಯಂಕಾಲ
ಕೋಟ್ಗಲ್ ಸರ್ಕಲ್ ಆಗ್ಬೋದು, ಈ ಕಡೆ ಅಣಕಲ್ಲು, ಈ ಶೆಟ್ಟಲ್ಲಿ, ಈ ದೇವಸ್ಥಾನ, ಚೌಡದೇವಪಲ್ಲಿ, ಆ ವೀರಪಲ್ಲಿ ಕಡೆ ಎಲ್ಲ ಟರ್ನಿಂಗಲ್ಲೂ ನೋಡಿ ಅರ್ಧ ರೋಡು ಗಾಡಿ ಹೋಗೋದು ಕ್ಲೀನಾಗಿರುತ್ತೆ, ಸೈಡೆಲ್ಲ ಜಲ್ಲಿ ಬಿದ್ದಿದೆ. ಚೌಡದೇವಪಲ್ಲಿ ಕಟ್ಟೆ ಮೇಲೆ ಆಗ್ಬೋದು, ಪುತ್ತೂರು ಆಗ್ಬೋದು, ನೋಡ್ಕೊಂಡು ಹೋಗಿಬೇಕಾದ್ರೆ ನಾವು ಹೇಳೋದನ್ನೇ. ಈ ಥರ ಇರೋವಾಗ ಇದೆಲ್ಲ 80 ಎಕರೆ ಸೇಫರ್ ಝೋನ್ ಮಾಡಿ ಕೊಟ್ಟಿದ್ದಾರೆ. ನಾವೇನಾಗಬೇಕು? ಇಲ್ಲಿ ಬಡಜನ ಏನಾಗಬೇಕು? ಕೂಲಿ ಕಾರ್ಮಿಕರು ಏನಾಗಬೇಕು? ಕುರಿಗಳು ಏನಾಗಬೇಕು? ಮೇಕೆ, ದನಕರುಗಳು ಇದೆಲ್ಲ ಏನಾಗಬೇಕು? ಈಗ ಮೊದಲು ನಾವು ನವಿಲಿಗಳೇ ನೋಡಿಲ್ಲ. ನವಿಲು, ಜಿಂಕೆ, ಈ ಕಾಡಹಂದಿ, ಇನ್ನು ಏನೇನು ಇದೆ ಅದೆಲ್ಲ ಇವಾಗ ನಮ್ಮ ಕಣ್ಣು ಮುಂದೆ ಓಡಾಡ್ತಾ ಇದೆ. ನಮಗೆ ಎಷ್ಟು ಸಂತೋಷ ಆಗುತ್ತೆ. ನಾನು ಒಂದು ದಿನ ಚೇಲೂರಿಗೆ ಹೋಗಿದ್ದೆ, ಬಾಗೇಪಲ್ಲಿ ರೋಡಲ್ಲಿ ಒಂದು ನವಿಲು ಕಟ್ಟಾಕಿದ್ರು. ಬಸ್ ಇಳಿದು ನವಿಲು ನೋಡಿಕೊಂಡು ಆಮೇಲೆ ಇನ್ನೊಂದು ಬಸ್ ಬಂದಿದ್ದೀನಿ. ಇವಾಗ ನಮ್ಮ ಮನೆ ಮುಂದೆ ಬರುತ್ತೆ ನವಿಲುಗಳು. ಅಷ್ಟು ಪರಿಸರ ಇದಾಗಿದೆ. ಈಗಿರುವಾಗ ಇದಕ್ಕೆಲ್ಲ ಸೇಫರ್ ಝೋನ್ ಮಾಡಿಬಿಟ್ಟು ಕೊಟ್ಬಿಟ್ರೆ ನನ್ನ ಬೆಲೆಗೆ ನಮ್ಮ ಮನೆ ಹತ್ರ ಇತ್ತು ಕೋಟ್ಯಾಧಿಪತಿಗಳು ಬರ್ತಾರೆ, ಎಲ್ಲೋ ಇರ್ತಾರೆ ಅವರು ಎ ಸಿ ಕಾರುಗಳಲ್ಲಿ, ಎ ಸಿ ಮನೆಗಳಲ್ಲಿ, ಅವ್ರ ಮನೆ ಮೇಲೆಲ್ಲ ಗಿಡಮರಗಳಿರುತ್ತೆ, ಹಸಿರಾಗಿರುತ್ತೆ. ಇಲ್ಲಿ ಏನಿದೆ ನಮಗೆ? ಈ ಥರ ಇರುವಾಗ ಅವರೆಲ್ಲೋ ಇದ್ದು ಇಲ್ಲಿ ಕ್ರೆಷರ್ ಮಾಡಿಬಿಟ್ಟು ಕೋಟಿಗಳು ಸಂಪಾದನೆ ಮಾಡಿದ್ರೆ ನಾವೇನಾಗಬೇಕು? ನಮಗೆ ಎಲ್ಲೋ ಒಂದು ಕಡೆ ಸೇಫರ್ ಝೋನ್ ಮಾಡಿಬಿಡಲಿ. ಇಲ್ಲಿ 80 ಎಕರೆ ಸೇಫರ್ ಝೋನ್ ಮಾಡಿದ್ದಾರೆ ಏನು ಕ್ವಾರಿಗಳಿಗೆ. ನಮಗೆ ಸೇಫ್ಟಿ ಜಾಗದಲ್ಲಿ ಕೊಳ್ಳಿ, ಈ 4-5-16 ಊರುಗಳಿಗೆ ಕೊಟ್ಟರೆ ನಾವು ಬೇರೆ ಕಡೆ ಹೋಗ್ತೀವಿ. ಈ ಥರ ಇದೆ. ಅವರೇನೋ ಕ್ವಾರಿಗಳು ಇದು ಮಾಡಿಬಿಟ್ಟಿದ್ದಾರೆ, ಅದೇನೋ ಟೆಂಡರ್ ಹಾಕಿದ್ದಾರಂತೆ, ನಾವು 20 ಕೋಟಿ 30 ಕೋಟಿ ಬಂಡವಾಳ ಹಾಕಿದ್ದೀವಿ, ನಾವು ಮಾಡ್ತೀವಿ, ಅದಂಗೆ ಸರ್ಕಾರ ನಮ್ಗೆ ಕೊಟ್ಟಿದೆ, ಲೈಸೆನ್ಸ್ ಕೊಟ್ಟಿದೆ ಅಂತಾರೆ. ಈ ಲೈಸೆನ್ಸ್ಗೆ 9 ಡಿಪಾರ್ಟ್ಮೆಂಟನ್ನು ಸೇರ್ತಾರಂತೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ಆಯಿತಾ. ಎಲ್ಲ ಸೇರಿ ಅವರೆಲ್ಲ ಪಾಸ್ ಮಾಡಿಬಿಟ್ಟು ಕ್ರೆಷರ್ಗೆ ಲೈಸೆನ್ಸ್ ಕೊಟ್ಬಿಡ್ತಾರೆ. ಇದೆಲ್ಲ ಪರವಾನಗಿ ಎಲ್ಲ ಕೊಡ್ತಾರೆ. ಅವರು ಬಂದು ನಮ್ಮೂರುಗಳಲ್ಲಿ ವಾಸ ಇರಬೇಕು. ಎ ಸಿ ಸಾಹೇಬ್ರಾಗ್ಬೋದು, ಡಿ ಸಿ ಸಾಹೇಬ್ರಾಗ್ಬೋದು, ಎಸ್ ಪಿ ಸಾಹೇಬ್ರಾಗ್ಬೋದು, ಜಿಲ್ಲಾ ಅರಣ್ಯ ಇಲಾಖೆ ಸಾಹೇಬ್ರಾಗ್ಬೋದು, ಹೆಲ್ತ್ ಅವ್ರಾಗ್ಬೋದು, ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಅವ್ರಾಗ್ಬೋದು. ಆ 9 ಡಿಪಾರ್ಟ್ಮೆಂಟ್ ಯಾರಿದ್ದಾರೋ ಬಂದು ನಮ್ಮ ಊರುಗಳಲ್ಲಿ ಒಂದೊಂದು ವಾರ ಇದ್ದೋದ್ರೆ ಅವ್ರಿಗೆ ಅವಾಗೇನಾದರೂ ಅರ್ಥ ಆಗುತ್ತೆ. ಅದುವರೆಗೂ ಅರ್ಥ ಆಗಲ್ಲ. ನಮ್ಮ ಏರಿಯಾಗೆ 2 ಕ್ರೆಷರ್ ಆಗಿದೆ. ಈ 2 ಕ್ರೆಷರ್ಗೆ ಅವ್ರದ್ದೇನು ಜವಾಬ್ದಾರಿ? ಕ್ರೆಷರ್ ಅವ್ರದ್ದು ಅವ್ರ ಜವಾಬ್ದಾರಿ. ರೋಡ್ ಹೆಂಗಿರಬೇಕು, 30-40 ಟನ್ನು ಇದು ಹಾಕ್ಕೊಂಡು ಹೋಗ್ತಾರೆ. ಆ ರಸ್ತೆ ಹೆಂಗಿರಬೇಕು, ಯಾವ ಕ್ವಾಲಿಟಿ ಇರಬೇಕು, ಏನಾದರೂ ಅರ್ಥ ಇದ್ದು ಮಾಡಿದ್ರೆ ನಾವೇನು ತೊಂದರೆ ಮಾಡೋದು. ಅವ್ರ ಸೇಫ್ಟಿಯಾಗಿ ಅವ್ರ ಜವಾಬ್ದಾರಿ ಏನಿದೆ ಮಾಡ್ಕೊಂಡು ಹೋಗಲಿ, ನಮ್ಮದೇನು ತೊಂದರೆ ಇಲ್ಲ. ಡಬಲ್ ರೋಡ್ ಮಾಡಲಿ, ಸಿಮೆಂಟ್ ರಸ್ತೆ ಹಾಕಲಿ, ಧೂಳು ಇಲ್ಲದೆ ಓಡಿಸ್ಲಿ ಗಾಡಿಗಳು. ಕ್ರೆಷರಲ್ಲಿ ಹಂಗೆ ಮಾಡಲಿ. ಸಿಂಪ್ಲರ್ ಇಲ್ಲ, ಏನೂ ಇಲ್ಲ. ಹೇಳ್ತಾರೆ ನಾವು ಸಿಂಪ್ಲರ್ ಮಾಡ್ತೀವಿ, ಸೀಟ್ ಹಾಕ್ತೀವಿ ಅದು ಇದಂತ. ಧೂಳು ರಹಿತ, ಸೌಂಡು ಇಲ್ಲದೆ ಮಾಡಲಿ. ಇದು ಬ್ಲಾಸ್ಟಿಂಗ್ ಮಾಡೋದು ಸೌಂಡ್ ಇಲ್ಲದೆ ಮಾಡ್ತಾರಂತ ಅವರೇ ಹೇಳ್ತಾರೆ. ಇವಾಗ ಏನು ಸೌಂಡೇ ಬರಲ್ಲ, ಧೂಳೇ ಬರಲ್ಲ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಎಲ್ಲಿವರೆಗೂ ಹೇಳ್ತಾರೆ? ಮಿಷಿನ್ಗಳು ಫಿಟ್ ಮಾಡೋವ್ರು ಹೇಳ್ತಾರೆ. ಮಿಷಿನ್ ಫಿಟ್ ಮಾಡಿದ್ಮೇಲೆ ಏನೂ ಇಲ್ಲ, ಅವ್ರಿಷ್ಟ ಅವ್ರದ್ದು, ನಮ್ಮ ಇಷ್ಟ. ನಮ್ಮ ಪಾಡಿಗೆ ನಾವು ಹೋಗ್ಬೋದು, ಅವ್ರ ಪಾಡಿಗೆ ಅವರು ಕೋಟಿಗಳು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಆಗಿದೆ. ಅದಕ್ಕೆ ಇರೋ 2 ಕ್ರೆಷರ್ ಇದೆ, ಅದನ್ನೇ ಕ್ವಾಲಿಟಿಯಾಗಿ ನಡೆಸೋವಂಥ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ಇಲ್ಲ. ನಾವು ಮೊನ್ನೆ ನಮ್ಮ ಮಿನಿಸ್ಟ್ರ್ ಸಾಹೇಬ್ರಿಗೆ ಮನವಿ ಮಾಡಿದ್ದೀವಿ, ಈ ಥರ ನಮ್ಮ ತೊಂದರೆ ಆಗ್ತಾಯಿದೆ ಅಂತ, ರಸ್ತೆಗಳು ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿದ್ದಾರೆ, ಮಾಡಿಸ್ತೀನಿ ಅಂತ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ಆಯಿತಾ. ನಮ್ಮ ಕಡೆ ನೀರಿಲ್ಲ, 1000 ಅಡಿ ಹೊಡೆದ್ರೂ ಬೋರಲ್ಲಿ ನೀರು ಬರೋಲ್ಲ. ಏನು ಬರಗಾಲ, ಬೆಳೆ ಇಲ್ಲ ರೈತರಿಗೆ. ಎಲ್ಲ ನೀವು ಬೇಕಾದರೆ ಇನ್ಕ್ವೈರಿ ಮಾಡಿ. ಒಬ್ಬರಿಗೆ 1 ಎಕರೆ, ಅರ್ಧ ಎಕರೆ, 1 ಎಕರೆ, 1.5 ಎಕರೆ, 2 ಎಕರೆ, 2.5 ಎಕರೆ, 4 ಎಕರೆ, 5 ಎಕರೆ ಅಂದರೆ ಯಾರೋ ಅಪರೂಪ. ಆ ಥರ ಇರುವಾಗ ಬೆಲೆ ಇಲ್ಲ. ಆ ಬೆಳೆ ಬೆಳೆದ್ರೂ ರೇಟ್ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ. ಏನು ಮಾಡೋದು ಸರ್? ಇರೋ ಬೆಟ್ಟಕ್ಕೆ ಏನೋ ಕುರಿಗಳು ಮೇಕೆಗಳು ನಾವು ಮೇಯಿಸ್ಕೊಂಡು ಜೀವನ ಮಾಡೋಣ ಅಂದರೆ ಈ ಬೆಟ್ಟಗಳೆಲ್ಲ ಕ್ವಾರಿಗಳು ಕೊಟ್ಟಿದ್ದಾರೆ. ಏನು ಮಾಡೋದು ನಾವು? ಆದ್ದರಿಂದ ನಿಮ್ಮ ಮುಖಾಂತರ ನಾವು ನಮ್ಮ ಸರ್ಕಾರಕ್ಕೆ ಈ ಕ್ವಾರಿಗಳು ಕೊಡುವಂಥ 9-10 ಡಿಪಾರ್ಟ್ಮೆಂಟ್ ಯಾರು ಇದ್ದಾರೋ ಆ ಅಧಿಕಾರಿಗಳಿಗೆಲ್ಲ ನಿಮ್ಮ ಮುಖಾಂತರ ಬೇಡ್ಕೊಳ್ತೀವಿ. ನಮ್ಮ ಇದೆಲ್ಲ ನೋಡಿಬಿಟ್ಟು ಏನೋ ಕ್ರೆಷರ್ ಜವಾಬ್ದಾರಿ ಏನಿದೆ, ಒಂದೂರು ದತ್ತಕ್ಕೆ ತಗೋಬೇಕಂತವ್ರು. ಬಯಲಾದಲ್ಲಿರೋದು ಸ್ಕೂಲು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ನೀರಿನ ಅನುಕೂಲ, ರೋಡುಗಳು, ಚರಂಡಿಗಳು ಎಲ್ಲ ಮಾಡಬೇಕಂತ ಏನೂ ಮಾಡ್ತಾರೆ. ಧೂಳೇ ನಿಲ್ಲಿಸಲ್ಲ. ನಡೀರಿ ನಮ್ಮ ಸರ್ಕಲಲ್ಲಿ, ನಮ್ಮ ಏರಿಯಾದಲ್ಲಿ ಯಾವ ಟರ್ನಿಂಗ್ ಇದೆಯೋ ಎಲ್ಲಾದರೂ ನೋಡಿ, ರೋಡಲ್ಲಿ ನೋಡಿ, ಜಲ್ಲಿ ಎಷ್ಟಿದೆ 2 ಕ್ರೆಷರ್ಗೆ.
10 ಎಕರೆ ಸಾಲ ಆದರೆ ನಾವು ಇರೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀವಿ, ಇದನ್ನು ಏನೋ ಕ್ರಮ ಜರುಗಿಸಿ ನಮ್ಮ ಕಷ್ಟ ಸುಖಗಳಿಗೆ ಸಹಕರಿಸಬೇಕು. ನಮ್ಮ ಜೀವನ ಆಗಬೇಕು ಅಂತ, ಬಡಬಗ್ಗರಿಗೆ ಜೀವನ ಆಗಬೇಕು ಅಂತ ನಿಮ್ಮ ಮುಖಾಂತರ